ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಬಹು ನಿರೀಕ್ಷಿತವಾಗಿ ಕಾಯುತ್ತಿರುವ ಫೆಬ್ರವರಿ ತಿಂಗಳ ಒಂದು ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ಈ ಒಂದು ದರ್ಶನದ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ, ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು, ಮತ್ತು ಅದ್ರ ಜೊತೆ ರೂಮ್ಸ್ನ ಕೂಡ ರಿಲೀಸ್ ಮಾಡ್ತಾರೆ, ನೀವೆಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದು ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಇನ್ನು ಯಾರೆಲ್ಲ ಅರ್ಜಿತ ಸೇವಾ ಆಗಿರ್ಬೋದು, ಅಥವಾ ನೀವೇನಾದರೂ ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆಗಿಲ್ಲ ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೀವು ಈಗ 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದು ಸ್ಪೆಷಲ್ ಎಂಟ್ರಿ ದರ್ಶನ್ ಅಂದರೆ 300 ರೂಪೀಸ್ ದರ್ಶನದ ಟಿಕೆಟ್ ಆಗಿರುತ್ತೆ. ಈ ಒಂದು ಟಿಕೆಟ್ಸ್ನ ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಅದೇ ನೀವೀಗ ಅರ್ಜಿತ ಸೇವಾ ಆಗಿರ್ಬೋದು, ಅಂಗಪ್ರದಕ್ಷಿಣೆ ಆಗಿರ್ಬೋದು, ನಾವು ಒಂದು ನಂಬರಿಂದ ಲಾಗಿನ್ ಆದರೆ ಕೇವಲ ಇಬ್ಬರಿಗೆ ಮಾತ್ರ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಆದರೆ ಈ ಒಂದು 300 ರೂಪೀಸ್ ಟಿಕೆಟ್ಸ್ನ ನಾವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ 6 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಫ್ಯಾಮಿಲಿ ಜೊತೆ ಹೋಗಿ ತಿರುಮಲದಲ್ಲಿ ದರ್ಶನ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಅವರು ಈ ಟಿಕೆಟ್ಸ್ನ ಆರಾಮಾಗಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ 300 ರೂಪೀಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋವಾಗ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದನ್ನ ಸ್ಲಾಟ್ ವೈಸ್ ಬಿಡ್ತಾರೆ. ನೀವೀಗ ಒಂದು ಡೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಆ ಒಂದು ಡೇಟಲ್ಲಿ ಮಧ್ಯಾಹ್ನ 1 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಕೂಡ ಹಲವಾರು ಸ್ಲಾಟ್ಸಲ್ಲಿ ನಮಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಸ್ಲಾಟಲ್ಲಿ 1000 ಟಿಕೆಟ್ಸು, ಇನ್ನೊಂದು ಸ್ಲಾಟಲ್ಲಿ 2000 ಟಿಕೆಟ್ಸು, ಈ ರೀತಿ ಹಲವಾರು ಸ್ಲಾಟ್ಸಲ್ಲಿ ನಮಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಜಾಸ್ತಿ ಇರುತ್ತೆ ಅಲ್ಲ, ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಟಿಕೆಟ್ಸ್ ಬುಕ್ ಆದರೆ ಈಸಿಯಾಗಿ ಬುಕ್ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ನಮ್ಗೆ ಮಧ್ಯಾಹ್ನನೇ ಬೇಕು 1 o'clock ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಆಗ ಸ್ಲಾಟ್ ಆಲ್ರೆಡಿ ಬುಕ್ಡ್ ಬೈ ಅನದರ್ ಪಿಲಿಗ್ರಿಮ್ ಅಂತ ಎರರ್ಸ್ ಬರುತ್ತೆ. ಇನ್ನು ಈ ಒಂದು 300 ರೂಪೀಸ್ ಟಿಕೆಟ್ಸ್ನ ನೀವೀಗ 4 o'clockಗೆ ಬುಕ್ ಮಾಡ್ಕೊಂಡಿದ್ರೆ, ಸಂಜೆ 4 o'clockಗೆ ನೀವು ಬೇಕಿದ್ರೆ 1 or 2 hours ಮುಂಚೆ ಹೋಗ್ಬೋದು, ಅಥವಾ ಲೇಟಾಗಿ ಹೋದ್ರೂ ಕೂಡ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದು. ಕೇವಲ ಅವರ ಒಂದು ಆಧಾರ್ ಕಾರ್ಡ್ ಮಾತ್ರ ಕ್ಯಾರಿ ಮಾಡಿ. ಈಗ ಪ್ರಸ್ತುತ ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ನವೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಯಾರೆಲ್ಲ ವೈಕುಂಠ ದ್ವಾರ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ದೀರಾ, ನೀವು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು. ಅದೇನಂದ್ರೆ ನೀವೇನಾದರೂ ಈಗ ಫೆಬ್ರವರಿ 8ನೇ ತಾರೀಕು, ಫೆಬ್ರವರಿ 1ನೇ ತಾರೀಕಿಂದ 8ನೇ ತಾರೀಕು ಒಳಗಡೆ ನೀವೇನಾದರೂ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ವೈಕುಂಠ ದ್ವಾರ ದರ್ಶನ ಮಾಡುವ ಅವಕಾಶ ಇರೋದಿಲ್ಲ. ಯಾಕೆಂದರೆ 30 days ಗ್ಯಾಪ್ ಇರಬೇಕು. ನಿಮಗೆ 300 ರೂಪೀಸ್ ಟಿಕೆಟ್ಸ್ಗೆ ಒಂದು ಟಿಕೆಟಿಂದ ಇನ್ನೊಂದು ಟಿಕೆಟ್ ಬುಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ 30 ದಿನಗಳ ಒಂದು ಗ್ಯಾಪ್ ಇರಬೇಕು. ಆಗಷ್ಟೇ ನೀವು ಇನ್ನೊಂದು ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ, ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗಿಬಿಡುತ್ತೆ. ಸೊ ಯಾರೆಲ್ಲ ವೈಕುಂಠ ದ್ವಾರ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ನೀವು ಫೆಬ್ರವರಿ 1ನೇ ತಾರೀಕಿಂದ 8ನೇ ತಾರೀಕುವರೆಗಿನ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಡಿ. ಅದು ಬಿಟ್ಟು ನೀವು ಬೇರೆ ಡೇಸಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಯಾರೆಲ್ಲ ತಿರುಮಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಕೂಡ ಒಂದು ಶುಭ ಸುದ್ದಿ. ಅದೇನೆಂದರೆ ನಮಗೆ ಅಕೊಮಡೇಷನ್ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ನವೆಂಬರ್ 25ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನಮಗೆ ತಿರುಮಲ ಮತ್ತು ತಿರುಪತಿ ಎರಡರದ್ದು ಕೂಡ ಅಕೊಮಡೇಷನ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಯಾರಿಗೆಲ್ಲ ತಿರುಮಲದಲ್ಲಿ ರೂಮ್ಸ್ ಬೇಕು ಅವರು ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ತಿರುಮಲದಲ್ಲಿ ರೂಮ್ಸ್ ಸಿಗುತ್ತೆ. ಇಲ್ಲಾಂದ್ರೆ ನೀವು ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಮಗೆ ತಿರುಮಲದಲ್ಲಿ 3 ಕ್ಯಾಟಗರಿ ಆಫ್ ರೂಮ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಇನ್ನೊಂದು 1000 ರೂಪೀಸ್ ರೂಮ್, ಮತ್ತೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. ಇಲ್ಲಿ ನಾವು 100 ರೂಪೀಸ್ ರೂಮ್ಗೆ 500 ರೂಪೀಸ್ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕು. 1000 ಮತ್ತು 1500ಗೆ ಅಷ್ಟೇ ಅಮೌಂಟ್ನ ನಾವು ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ಯಾರೆಲ್ಲ ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತೀರಲ್ಲ ಅವರಿಗೆ ಮಾತ್ರ ತಿರುಮಲದಲ್ಲಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ನೀವು ನಿಮ್ಮ ಬುಕಿಂಗ್ ಹಿಸ್ಟ್ರಿಗೆ ಹೋದರೆ ನಿಮಗೆ ಬುಕ್ ಅಕೊಮಡೇಷನ್ ಅಂತ ಬರುತ್ತೆ. ನೀವು ಯಾವ ಸೇವೆನ ಬುಕ್ ಮಾಡ್ಕೊಂಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಅಂಗಪ್ರದಕ್ಷಿಣೆ ಬುಕ್ ಮಾಡ್ಕೊಂಡಿದ್ರೆ ಅಂಗಪ್ರದಕ್ಷಿಣೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ 300 ರೂಪೀಸ್ ಬುಕ್ ಮಾಡ್ಕೊಂಡಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಬುಕ್ ಅಕೊಮಡೇಷನ್ ಅಂತ ಕೊಟ್ಟರೆ ನಿಮ್ಗೆ ನೇರವಾಗಿ ತಿರುಮಲದ ಒಂದು ರೂಮ್ಸ್ನ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇನ್ನು ತಿರುಮಲದಲ್ಲಿ ನೀವು ರೂಮ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ನೀವು ದರ್ಶನ ಯಾವ ಡೇಟಿಗೆ ಬುಕ್ ಮಾಡ್ಕೊಂಡಿರ್ತೀರಲ್ಲ ಆ ಡೇಟಿಗೆ
ಮತ್ತು ಅದ್ರ ಪ್ರೀವಿಯಸ್ ಡೇಗೆ ಮಾತ್ರ ನಿಮಗೆ ಅಕೊಮಡೇಷನ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ನಿಮಗೆ ಕಂಪ್ಲೀಟ್ ಕೋಡ್ನ ನಿಮಗೆ ತೋರಿಸೋದಿಲ್ಲ, ನಿಮಗೆ ಜಸ್ಟ್ ನಿಮ್ಮ ದರ್ಶನದ ಡೇಟ್ ಮತ್ತು ಅದರ ಹಿಂದಿನ ದಿನಕ್ಕೆ ಮಾತ್ರ ನಿಮಗೆ ರೂಮ್ಸ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇನ್ನು ಸಾಕಷ್ಟು ಜನ ಏನು ಕೇಳ್ತಾರೆ ಅಂದರೆ ನಾವು ರೂಮ್ಸ್ನ 2 ಅಥವಾ 3 ಡೇಸ್ಗೆ ಬುಕ್ ಮಾಡ್ಕೋಬೋದಾ ಅಂತ. ನೀವು ಆನ್ಲೈನಲ್ಲಿ ಕೇವಲ 24 ಅವರ್ಸ್ಗೆ ಮಾತ್ರ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರುತ್ತೆ. ನಿಮಗೆ ಬೇಕಿದ್ರೆ ಅದೇ ರೂಮ್ಸ್ನ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ನೀವು ಅಲ್ಲೇ ನಿಮಗೆ ಸಬ್ ಎನ್ಕ್ವೈರಿ ಆಫೀಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಎಕ್ಸ್ಟೆನ್ಷನ್ ಕೇಳ್ಕೋಬೋದಾಗಿರುತ್ತೆ. ಬಟ್ ಆನ್ಲೈನಲ್ಲಿ ಮಾತ್ರ ನಾವು ಕೇವಲ 1 ದಿನಕ್ಕೆ ಮಾತ್ರ ರೂಮ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಇನ್ನು ಯಾರೆಲ್ಲ ಆನ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರ್ತಾರ, ನೀವು ತಿರುಪತಿಯಲ್ಲೂ ಕೂಡ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಆಪ್ಷನ್ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ರೂಮ್ಸ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ಮಾಧವ ನಿಲಯಂ ಆಗಿರ್ಬೋದು ಅಥವಾ ಶ್ರೀನಿವಾಸಂ ಆಗಿರ್ಬೋದು, ಇಲ್ಲಿ ನಿಮಗೆ ರೂಮ್ ಸಿಗುವ ಚಾನ್ಸಸ್ ಇರುತ್ತೆ. ನೀನು ಯಾರೆಲ್ಲ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ, ನಿಮಗೆ ತಿರುಪತಿಯಲ್ಲಿ ರೂಮ್ಸ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ನೀವೇನಾದರೂ ಈಗ SSD ಟೋಕನ್ಸ್ ಮುಖಾಂತರ ಅಥವಾ ಸರ್ವದರ್ಶನದ ಮುಖಾಂತರ ವೆಂಕಟೇಶ್ವರ ಸ್ವಾಮಿ ಅವ್ರನ್ನ ದರ್ಶನ ಮಾಡಬೇಕು ಅಂದ್ಕೊಂಡಿದ್ರೆ, ನೀವು ಫೆಬ್ರವರಿ ತಿಂಗಳಲ್ಲಿ ತಿರುಪತಿದು ಕಂಪ್ಲೀಟ್ ಕೋಟಾ ರಿಲೀಸ್ ಆಗುತ್ತೆ, ನೀವು ತಿರುಪತಿಯಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ರೂಮ್ಸ್ನ ಬುಕ್ ಮಾಡ್ಕೊಳ್ಳುವಾಗ ನೀವು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ಅದೇನೆಂದರೆ ಚೆಕ್ ಇನ್ ಟೈಮ್ ಸ್ಲಾಟ್ ಅಂತ ಇರುತ್ತೆ. ಈ ಟೈಮ್ ಸ್ಲಾಟ್ ಬಂದುಬಿಟ್ಟು ನಮಗೆ 4 ಟೈಮ್ ಸ್ಲಾಟ್ ಇರುತ್ತೆ. ಒಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ, ಮತ್ತು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಈ ರೀತಿ ನಮಗೆ 4 ಟೈಮ್ ಸ್ಲಾಟ್ ಇದೆ. ನೀವೀಗ ಬೆಳಗ್ಗೆ ಟೈಮ್ ಸ್ಲಾಟ್ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗಿನ ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆ ಟೈಮ್ ಒಳಗೆ ಹೋಗ್ಬಿಟ್ಟು ತಿರುಮಲ ಅಥವಾ ತಿರುಪತಿಯಲ್ಲಿ ನೀವು ಎಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿರ್ತೀರಲ್ಲ, ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೂಮ್ ರೆಸಿಪ್ಟ್ನ ನೀವು ಸ್ಕ್ಯಾನ್ ಮಾಡಿಸ್ಬೇಕಾಗಿರುತ್ತೆ. ನೀವು 1 ಅಥವಾ 2 ಮಿನಿಟ್ಸ್ ಲೇಟ್ ಆದರೂ ಕೂಡ ನಿಮ್ಮ ರೂಮ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನೀವು ಚೆಕ್ ಇನ್ ಟೈಮ್ ಸ್ಲಾಟ್ನ ಪ್ರಾಪರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಟೈಮ್ಗೆ ತಿರುಮಲ ಅಥವಾ ತಿರುಪತಿ ರೀಚ್ ಆಗ್ತೀರಾ ಅದನ್ನು ನೋಡಿಕೊಂಡು ಈ ಒಂದು ಚೆಕ್ ಇನ್ ಟೈಮ್ ಸ್ಲಾಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ನೀವು ಈ ಒಂದು ಕಾಷನ್ ಡೆಪಾಸಿಟ್ ಏನು ಪೇ ಮಾಡಬೇಕು ರೂಮ್ಸ್ಗೆ, ಅದು ನೀವು ಒಂದು ಸರಿ ರೂಮ್ನ ವೆಕೇಟ್ ಮಾಡ್ತಿರಲ್ಲ, ಆಗ ನಿಮ್ಮ ಒಂದು ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ ಮತ್ತು ತಿರುಮಲ ಅಥವಾ ತಿರುಪತಿಯಲ್ಲಿ ರೂಮ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನು ಎಂಟರ್ ಮಾಡಿ. ಇಲ್ಲಿ OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಮೊದಲಿಗೆ ನಾವು 300 ರೂಪೀಸ್ ಅಂದರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ನಾವು ಸ್ಪೆಷಲ್ ಎಂಟ್ರಿ ದರ್ಶನ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅವೈಲಬಿಲಿಟಿ ಪೇಜ್ ಓಪನ್ ಆಗುತ್ತೆ. ಈಗ ಪ್ರಸ್ತುತ ನಮಗೆ ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಸೊ ನಮಗೆ ಫೆಬ್ರವರಿ ತಿಂಗಳ ಕಂಪ್ಲೀಟ್ ಕೋಟಾ ಇಲ್ಲಿ ನಮಗೆ ಗ್ರೀನ್ ಅಂದರೆ ಅವೈಲೇಬಲ್ ಅಲ್ಲಿ ತೋರಿಸುತ್ತೆ. ಸೊ ನಾವು ಟಿಕೆಟ್ಸ್ ರಿಲೀಸ್ ಆದ ತಕ್ಷಣನೇ ಮೊದಲಿಗೆ ನಾವು ಡೇಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅದಾದ ನಂತರ ನಮ್ಗೆ ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನೀವೇನಾದರೂ ಒಬ್ಬರಿಗೆ ಬುಕ್ ಮಾಡ್ಕೊತಿದ್ರೆ 1 ಅಂತ ಇರುತ್ತೆ, ಇಲ್ಲ ನೀವು 3 to 4 ಮೆಂಬರ್ಸ್ಗೆ ಬುಕ್ ಮಾಡ್ಕೊತಿದ್ರೆ ನೀವು 3 ಅಥವಾ 4 ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ನಾವು 6 ಜನಕ್ಕೆ ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಟಿಕೆಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಮಗೆ ಸ್ಲಾಟ್ಸ್ ಇರುತ್ತೆ 300 ರೂಪೀಸಲ್ಲಿ. ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಪ್ರತಿಯೊಂದು ಸ್ಲಾಟಲ್ಲೂ ನಮಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಸ್ಲಾಟಲ್ಲಿ 2000, ಇನ್ನೊಂದು ಸ್ಲಾಟಲ್ಲಿ 1500 ಟಿಕೆಟ್ಸು, ಈ ರೀತಿಯಾಗಿ ನಿಮಗೆ ಪ್ರತಿ ಸ್ಲಾಟಲ್ಲೂ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಸೊ ನಿಮಗೆ ಯಾವ ಸ್ಲಾಟಲ್ಲಿ ಅವೈಲಬಿಲಿಟಿ ಜಾಸ್ತಿ ಇರುತ್ತಲ್ಲ ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಅಂತ ಕೊಡ್ಬೇಕು, ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಕೊಟ್ಮೇಲೆ ಮೊದಲಿಗೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಜನರಲ್ ಡೀಟೇಲ್ಸ್ ಏನಿರುತ್ತೆ ಅಂದರೆ ನಿಮಗೆ ನಾರ್ಮಲ್ ಆಗಿ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ನಿಮಗೆ ಇಮೇಲ್ ಅಡ್ರೆಸ್ ಇರುತ್ತೆ, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್, ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಪಿಲಿಗ್ರಿಮ್ ಡೀಟೇಲ್ಸ್ಗೆ ಬಂದರೆ ನೇಮ್, ಏಜ್ ಮತ್ತು ಆಧಾರ್ ಕಾರ್ಡ್ ನಂಬರು. ನೀವು ಇವಾಗ ನಂಬರ್ ಆಫ್ ಟಿಕೆಟ್ಸ್ 3 ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3 ಜನದ್ದು ಕೂಡ ನೀವು ಅವರ ಹೆಸರು, ಏಜು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ನೀವು ಫಾಸ್ಟಾಗಿ ಫಿಲ್ ಆಗಬೇಕು ಅಂದರೆ, ನೀವು ಫಾಸ್ಟಾಗಿ ಟಿಕೆಟ್ಸ್ ಬುಕ್ ಮಾಡಬೇಕು ಅಂದರೆ ಒಂದು ನೋಟ್ ಪ್ಯಾಡಲ್ಲಿ ಡೀಟೇಲ್ಸ್ನ ಟೈಪ್ ಮಾಡಿ ಇಟ್ಕೊಂಡಿರಿ. ಸೊ ಕಾಪಿ ಪೇಸ್ಟ್ ಮಾಡುವ ಮುಖಾಂತರ ನೀವು ಟಿಕೆಟ್ಸ್ನ ಫಾಸ್ಟಾಗಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಸೊ 3 ಜನಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3 ಜನದ್ದು ಕೂಡ ನೀಟಾಗಿ ನೇಮ್, ಏಜ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ. ಯಾವುದೇ ರೀತಿಯ ಮಿಸ್ಟೇಕ್ಸ್ ಮಾಡಬೇಡಿ. ಬಿಕಾಸ್ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಮಿಸ್ಟೇಕ್ ಆದರೆ ಅಲ್ಲಿ TTD ಅವರು ದರ್ಶನಕ್ಕೆ ಅಲೋ ಮಾಡೋದಿಲ್ಲ. ಅದರಿಂದ ಪ್ರಾಪರಾಗಿ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟರೆ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಮೆಥಡಲ್ಲಿ ನಿಮಗೆ
ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಆಪ್ಷನ್ ಇರುತ್ತೆ, ಅಥವಾ ನೆಟ್ ಬ್ಯಾಂಕಿಂಗ್ ಇರುತ್ತೆ, ಅಥವಾ UPI ಐಡಿ ಕೂಡ ಇರುತ್ತೆ. ಸೊ ನೀವು ಫಾಸ್ಟ್ ಆಗಿ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ಅಮೌಂಟ್‌ನ ಪೇ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ ನೀವು ₹300 ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ಸ್‌ನ ಬುಕ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ನಮ್ಗೆ ಮಧ್ಯಾಹ್ನ 3 ಗಂಟೆಗೆ ಅಕೊಮಡೇಷನ್‌ನ ರಿಲೀಸ್ ಮಾಡ್ತಾರೆ. ತಿರುಮಲ ಮತ್ತೆ ತಿರುಪತಿ ಎರಡೂ ಕಡೆ ಕೂಡ ನಮ್ಗೆ ರೂಮ್ಸ್‌ನ ಆನ್‌ಲೈನಲ್ಲಿ ರಿಲೀಸ್ ಮಾಡ್ತಾರೆ. ಇದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ನಾವು ಆನ್‌ಲೈನ್ ಸರ್ವಿಸಸ್ ಅಲ್ಲಿ ಅಕೊಮಡೇಷನ್‌ಗೆ ಹೋಗ್ಬೋದು. ಇಲ್ಲ ಅಂದ್ರೆ ನೀವು ಆಲ್ರೆಡಿ ದರ್ಶನದ ಟಿಕೆಟ್ಸ್‌ನ ಬುಕ್ ಮಾಡ್ಕೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಬುಕಿಂಗ್ ಹಿಸ್ಟರಿಗೆ ಹೋಗಿ ಇಲ್ಲಿ ಹೋಗ್ಬಿಟ್ಟು ನೀವು ಯಾವ ದರ್ಶನದ ಟಿಕೆಟ್ ಬುಕ್ ಇವಾಗ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೇನಾದ್ರೂ ಲಕ್ಕಿ ಡಿಪ್ ಸೆಲೆಕ್ಟ್ ಆಗಿದ್ರೆ ನೀವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ಸ್‌ನ ಬುಕ್ ಮಾಡ್ಕೊಂಡಿದ್ರೆ ಅಂಗಪ್ರದಕ್ಷಿಣಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವೇನಾದ್ರೂ ಸೀನಿಯರ್ ಸಿಟಿಜನ್ ಬುಕ್ ಮಾಡ್ಕೊಂಡಿದ್ರೆ ಸೀನಿಯರ್ ಸಿಟಿಜನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಸ್ಪೆಷಲ್ ಎಂಟ್ರಿ ದರ್ಶನ್ ಬುಕ್ ಮಾಡ್ಕೊಂಡಿದ್ರೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಬುಕ್ ಅಕಾಮಡೇಷನ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಎನೇಬಲ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಕ್ಲಿಕ್ ಮಾಡಿದಾಗ ನಮಗೆ ಅಕಾಮಡೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಾಗ ನೀವು ಡೈರೆಕ್ಟ್ ಇಲ್ಲಿ ತಿರುಮಲ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಇದು ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಫೆಬ್ರವರಿ ತಿಂಗಳಲ್ಲಿ ದರ್ಶನ ಯಾವಾಗ ಬುಕ್ ಮಾಡ್ಕೊಂಡಿರ್ತೀರಲ್ಲ ಆ ಡೇಟ್‌ಗೆ ಮತ್ತೆ ಅದ್ರ ಹಿಂದಿನ ದಿನಕ್ಕೆ ಮಾತ್ರ ನಿಮ್ಗೆ ಅಕಾಮಡೇಷನ್ ಬುಕ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ನೀವು ದರ್ಶನದ ಟಿಕೆಟ್ ಬುಕ್ ಆಗಿದ್ರೆ ಅದ್ರ ಹಿಂದಿನ ದಿನ ಅಥವಾ ನೀವು ಯಾವ ಡೇ ದರ್ಶನ ಬುಕ್ ಮಾಡ್ಕೊಂಡಿರ್ತೀರಾ ಆ 2 ಡೇಸ್ ಅಲ್ಲಿ ಮಾತ್ರ ನಿಮ್ಗೆ ಅಕಾಮಡೇಷನ್ ತೋರಿಸುತ್ತೆ. ಈಗ ನಾವೇನಾದ್ರೂ ಫೆಬ್ರವರಿ 10th ದರ್ಶನ ಬುಕ್ ಮಾಡ್ಕೊಂಡಿದ್ರೆ ನಮ್ಗೆ ರೂಮ್ಸ್ ಬುಕ್ ಮಾಡ್ಕೊಳ್ಳಿಕ್ಕೆ ಫೆಬ್ರವರಿ 9 ಮತ್ತೆ 10 2 ದಿನಕ್ಕೆ ಮಾತ್ರ ಆಪ್ಷನ್ ಇರುತ್ತೆ. ಸೊ ನಿಮ್ಗೆ ಯಾವ ದಿನ ಬೇಕು ಆ ಡೇಟ್‌ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಗಿಲ್ಲಿ 3 ಕ್ಯಾಟಗರಿ ಆಫ್ ರೂಮ್ಸ್ ಇರುತ್ತೆ ತಿರುಮಲದಲ್ಲಾದ್ರೆ. ಒಂದು ₹100 ರೂಮ್, ಇನ್ನೊಂದು ₹1000 ರೂಮ್, ಇನ್ನೊಂದು ₹1500 ರೂಮ್ ಆಗಿರುತ್ತೆ. ₹100 ರೂಮ್‌ನ ನೀವು ಬುಕ್ ಮಾಡ್ಕೋಬೇಕಂದ್ರೆ ₹500 ನೀವು ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡ್ಬೇಕು. ಅದೇ ₹1000 ಮತ್ತೆ ₹1500 ರೂಮ್ ಆದ್ರೆ ಅಷ್ಟೇ ನೀವು ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡ್ಬೇಕಾಗಿರುತ್ತೆ. ಸೊ ರೂಮ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕ್ಯಾಟಗರಿ ಬೇಕು. ಡೇಟು ಅದಾದ್ಮೇಲೆ ರೂಮ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ನಂತರ ಜನರಲ್ ಡೀಟೇಲ್ಸ್ ನಾರ್ಮಲ್ ಆಗಿ ಫಿಲ್ ಆಗುತ್ತೆ. ಅದಾದ ನಂತರ ಪಿಲ್ಗ್ರಿಮ್ ಡೀಟೇಲ್ಸ್ ಕೂಡ ನೀವು ಇಬ್ರಿಗೆ ಆಲ್ರೆಡಿ ದರ್ಶನ ಬುಕ್ ಮಾಡ್ಕೊಂಡಿದ್ದೆ. ಇಬ್ರದ್ದು ಕೂಡ ಡೀಟೇಲ್ಸ್ ತೋರಿಸುತ್ತೆ. ಸೊ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ನೀವು ಕಂಟಿನ್ಯೂ ಕೊಟ್ಟು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ರೂಮ್ಸ್ ಬುಕ್ ಆಗುತ್ತೆ. ಅದೇ ನೀವೇನಾದ್ರೂ ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಜಸ್ಟ್ ತಿರುಪತಿ ಅಂತ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ತಿರುಪತಿಯಲ್ಲೂ ಕೂಡ ರೂಮ್ಸ್ ಬೇಕು ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂದ್ರೆ ನೀವು ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ತಿರುಪತಿಯಲ್ಲಿ ಬೇಕು ಅಂದ್ರೆ ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಯಾವುದೇ ರೀತಿಯ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಳ್ದಲೆ ನೀವು ತಿರುಪತಿಗೆ ಹೋಗೋದಾದ್ರೆ ನೀವು ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೂಡ ರೂಮ್ಸ್‌ನ ಬುಕ್ ಮಾಡ್ಕೋಬಹುದು. ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೆಕಿಂಗ್ ಟೈಮ್ ಸ್ಲಾಟ್ ಇದು ತುಂಬಾನೇ ಇಂಪಾರ್ಟೆಂಟು. ನೀವು ಯಾವ ಟೈಮ್‌ಗೆ ತಿರುಮಲ ಅಥವಾ ತಿರುಪತಿ ರೀಚ್ ಆಗ್ತೀರಾ ಅದನ್ನ ನೋಡ್ಕೊಂಡು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು 6 to 11:59 ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಲ್ಲ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಒಳಗೆ ಹೋಗಿ ನಾವು ತಿರುಪತಿಯಲ್ಲಿ ನಮ್ಮ ರೂಮ್‌ದು ರೆಸಿಪ್ಟ್ ಇರುತ್ತಲ್ಲ ಅದನ್ನ ಸ್ಕ್ಯಾನ್ ಮಾಡಿಸ್ಬೇಕು. ಇನ್ ಕೇಸ್ ಸ್ಕ್ಯಾನ್ ಮಾಡಿಸಿಲ್ಲ ಅಂದ್ರೆ ನಮ್ಮ ರೂಮ್ ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಂಬರ್ ಆಫ್ ಪಿಲ್ಗ್ರಿಮ್ಸ್ ಅಂತ ಇರುತ್ತೆ. ಅದಾದ ನಂತರ ಫೆಬ್ರವರಿ ಕಂಪ್ಲೀಟ್ ಕೋಟಾ ರಿಲೀಸ್ ಆಗುತ್ತೆ. ನಿಮ್ಗೆ ತಿರುಪತಿ ಬರೀ ತಿರುಪತಿ ಅಂತ ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ಕೋಟಾ ರಿಲೀಸ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕಿದ್ರೂ ಫೆಬ್ರವರಿ ತಿಂಗಳಲ್ಲಿ ನೀವು ರೂಮ್‌ನ ಬುಕ್ ಮಾಡ್ಕೋಬಹುದು. ಅದಾದ ನಂತರ ಇಲ್ಲಿ ಕೂಡ ನಮ್ಗೆ ತಿರುಪತಿಯಲ್ಲಿರುವ ಹಲವಾರು ರೂಮ್ಸ್ ಇಲ್ಲಿ ತೋರಿಸುತ್ತೆ. ಒಂದು ಎಸಿ ರೂಮು, ನಾನ್ ಎಸಿ ರೂಮು. ಸೊ ನಿಮ್ಗೆ ಯಾವ ಕ್ಯಾಟಗರಿ ಬೇಕು ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡಿ ಮತ್ತೆ ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ರೂಮ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ತಿರುಮಲ ಅಥವಾ ತಿರುಪತಿಯಲ್ಲಿ ಈ ರೂಮ್ಸ್‌ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ತಿರುಮಲದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್‌ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.